ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಅಭಿಮಾನಿಗಳ ಪಾಲಿನ ಕಿಚ್ಚ, ಅಭಿಮಾನಿಗಳ ಪಾಲಿನ ಬಾದ್ಶಾ, ಅಭಿಮಾನಿಗಳ ಪಾಲಿನ ಮ್ಯಾಕ್ಸ್. ಕಿಚ್ಚ ಸುದೀಪ್ ಅವರ ರೀಸೆಂಟಾಗಿ ಒಂದಷ್ಟು ಫೋಟೋಗಳನ್ನು ನೋಡಿದಂತಹ ಎಲ್ಲ ಅಭಿಮಾನಿಗಳ ಮನಸ್ಸು ಪುಳಕಿತವಾಗಿದೆ. ಗುರು ನಮ್ಮ ಬಾಸ್ ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ. ಅಂದರೆ ಅವರು ವರ್ಕೌಟ್ ಮಾಡ್ತಿರುವಂಥ ಒಂದಷ್ಟು ಫೋಟೋಗಳು ಎಲ್ರಿಗೂ ಸಿಕ್ಕಿದ್ದಾವೆ. ಆ ಎಲ್ಲ ಫೋಟೋಗಳನ್ನು ಜನ ಸಂಭ್ರಮಿಸಿದ್ದಾರೆ. ವಿಶೇಷವಾಗಿ ಕಿಚ್ಚ ಸುದೀಪ್ ಅವರ ಎಲ್ಲ ಅಭಿಮಾನಿಗಳು, ಅಂದರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಸ್ಟಾರ್ ನಟನ ಅಭಿಮಾನಿಗಳಾಗಲಿ ಅವರ ಸಿನಿಮಾ ನೋಡಿದ ನಂತರ, ಉದಾಹರಣೆಗೆ ಮ್ಯಾಕ್ಸ್ ಸಿನಿಮಾ ನೋಡಿದ ನಂತರ ಎಲ್ಲ ಅಭಿಮಾನಿಗಳು ಮಾತಾಡಿದಂತಹ ಮಾತು, ನಾವು ಕೇಳಿದಂತಹ ಮಾತು, ನಾವು ಅಬ್ಸರ್ವ್ ಮಾಡಿದಂತಹ ಮಾತುಗಳು, ಸುದೀಪ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದಾಗಿರುತ್ತೆ. ಅಂದರೆ ಯಾಕೆ ಅಂತಂದರೆ, ಕಳೆದ ವರ್ಷದ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರ ಬಿಲ್ಲರಂಗ ಭಾಷಾ ಸಿನಿಮಾದ ಒಂದು ಅಪ್ಡೇಟ್ ಸಿಕ್ಕಿತ್ತು. ಅದರ ನಂತರ ಮ್ಯಾಕ್ಸ್ ಸಿನಿಮಾದ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಹೋದವು. ಸಿನಿಮಾದ ಪ್ರಮೋಷನ್ ಶುರು ಆಯಿತು. ಅಂದುಕೊಂಡಂತೆ ಸಿನಿಮಾ ರಿಲೀಸ್ ಆಯಿತು. ನಿರೀಕ್ಷೆಗೂ ಮೀರಿ ಮ್ಯಾಕ್ಸ್ ಸಿನಿಮಾ ಹಿಟ್ಟಾದ ನಂತರ ಎಲ್ಲ ಅಭಿಮಾನಿಗಳ ಕುತೂಹಲ ಜಾಸ್ತಿಯಾಗಿದೆ. ಗುರು, ನಮ್ಮ ಸುದೀಪ್ ಅವರ ಸಿನಿಮಾ ನೆಕ್ಸ್ಟು ಬಿಲ್ಲರಂಗ ಭಾಷೆ ಆಗಿರುತ್ತೆ. ಬಿಲ್ಲರಂಗ ಭಾಷೆ ಬಿಟ್ಟು ಬೇರೆ ಯಾವುದಾದ್ರು ಮಾಡ್ತಿದ್ದಾರೆ. ಈ ಒಂದು ಹೆಲ್ದಿಯಾದಂಥ ಚರ್ಚೆ ಎಲ್ಲರೂ ಮಾಡ್ತಾ ಇರ್ತಾರೆ. ಇದು ಆಗಬೇಕು ಕೂಡ. ಅಂದರೆ ಅಭಿಮಾನಿಗಳು ಅಂದ್ರೇ ಅದೇ, ನಮ್ಮ ಸಿನಿಮಾಗಳನ್ನು, ನಮ್ಮ ಒಂದಷ್ಟು ಸೋಷಲ್ ಮೀಡಿಯಾ ಪೇಜಸ್ಗಳನ್ನು, ನಮ್ಮ ಒಂದಷ್ಟು ಬದುಕಿನ ರೀತಿಗಳನ್ನು ಯಾವೆಲ್ಲ ಆ್ಯಂಗಲಲ್ಲಿ ಅವರೆಲ್ಲ ಫಾಲೋ ಅಪ್ ಮಾಡ್ತಿರ್ತಾರೋ ನಾವು ಅದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತೆ. ಕಿಚ್ಚ ಸುದೀಪ್ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ ನಂತರ, ಅಂದರೆ ಅದರಲ್ಲಿ 3 ಬ್ಯೂಟಿಫುಲ್ ಆದಂತಹ ಫೋಟೋಗಳಲ್ಲಿದ್ದಾವೆ. ಆ ಫೋಟೋಗಳು ನೋಡಿದಂಥ ಎಲ್ಲರೂ ಅಂದುಕೊಂಡಂತಹ ವಿಚಾರ, ಗಟ್ಟಿಯಾಗಿ ನಂಬಿದಂಥ ವಿಚಾರ, ಗುರು ಈ ಒಂದು ವರ್ಕೌಟು ಬಿಲ್ಲರಂಗ ಭಾಷಾ ಸಿನಿಮಾಗೋಸ್ಕರನೇ ನಮ್ಮ ಬಾಸ್ ಮಾಡ್ತಿದ್ದಾರೆ ಅಂತ. 100% ಅದು ಸತ್ಯ ಆಗಲಿ. ಅಂದರೆ ಮ್ಯಾಕ್ಸ್ ಸಿನಿಮಾ ಸಕ್ಸಸ್ ಆದ ನಂತರ ಸುದೀಪ್ ಅವರು ಎಲ್ಲೂ ಯಾವ ವೇದಿಕೆಯಲ್ಲೂ ಸಹ ತಮ್ಮ ಸಿನಿಮಾದ ಬಗ್ಗೆ ಹೇಳ್ಕೊಂಡಿಲ್ಲ. ಯಾವ ಕೆಲಸಕ್ಕೆ ಅವ್ರು ಬಂದಿದ್ದರೋ ಆ ಕೆಲಸವನ್ನು ಮಾತ್ರ ಮಾಡಿದ್ದಾರೆ. ಯಾವ ವೇದಿಕೆಯಲ್ಲೂ ಸಹ ತಮ್ಮ ಒಂದು ಸೆಲ್ಫ್ ಪ್ರಮೋಷನನ್ನು ಮಾಡ್ಕೊಂಡಿಲ್ಲ. ಇದು ಮುಂಚೆಯಿಂದಲೂ ಸುದೀಪ್ ಅವರು ಕಾಯ್ಕೊಂಡು ಬಂದಂತಹ ಒಂದು ವಿಚಾರ. ಹಾಗಿದ್ರೆ ಕಿಚ್ಚ ಸುದೀಪ್ ಅವರ ರೀಸೆಂಟ್ ಅಪ್ಡೇಟ್ಗಳಲ್ಲಿ ಆ ಫೋಟೋಗಳು ಸಹ ಬಿಲ್ಲರಂಗ ಭಾಷಾ ಸಿನಿಮಾವನ್ನೇ ಅದು ಗಟ್ಟಿಯಾಗಿ ಹೇಳ್ತಾವ ಇಲ್ವಾ ಅನ್ನುವಂಥದ್ದು ಚಿತ್ರತಂಡದಿಂದ ಅಧಿಕೃತವಾಗಿ ನಮಗೆ ಸಿಗಬೇಕಾದಂತಹ ಮಾಹಿತಿಯಾಗಿದೆ. ಅಂದರೆ ಇದೊಂದು ಅಪ್ಡೇಟ್ ಕಿಚ್ಚ ಸುದೀಪ್ ಅವರ ಎಲ್ಲ ಅಭಿಮಾನಿಗಳಿಗಾಗಿ ಕನ್ನಡ ಪಿಕ್ಚರ್ ವಿಶೇಷವಾಗಿ ನೀಡ್ತಾ ಇದೆ. ಸುದೀಪ್ ಸರ್, ಆದಷ್ಟು ಬೇಗ ನಿಮ್ಮ ಕಡೆಯಿಂದ ಒಂದು ಅಧಿಕೃತವಾದಂತಹ ಅಪ್ಡೇಟ್ ಬರಲಿ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್.